to the Basveshwara Tech College, Raichur. My name is Premila Kumari, electrician GT in Basveshwara College. So today in this session, once again we are discussing about a wiring system. ಇವತ್ತಿನ ಕ್ಲಾಸಲ್ಲಿ ಮತ್ತೆ ಈ ಒಂದು ಲಾಸ್ಟ್ ಕ್ಲಾಸ್, ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್ ಅಬೌಟ್ ದ ವೈರಿಂಗ್ ಸಿಸ್ಟಮ್ ಅಲ್ಲಿ ಲಾಸ್ಟ್ ಕ್ಲಾಸ್ ಇವತ್ತು. ಸೊ ಒನ್ ಮೋರ್ ಟೈಪ್ ಇತ್ತು ಲಾಸ್ಟ್ ಟೂ ಕ್ಲಾಸಸಲ್ಲಿ 4 ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್ ಯಾವುದು ಅಂತ ನೋಡಿದ್ವಿ. ಸ್ಪ್ಲಿಟ್ ವೈರಿಂಗ್, ವುಡನ್ ಕೇಸಿಂಗ್ ಕ್ಯಾಪಿಂಗ್, ಲೆಡ್ ಶೀಟೆಡ್ ವೈರಿಂಗ್, ಕಾಂಡ್ಯೂಟ್ ವೈರಿಂಗ್ ಅಂತ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಬ್ಯಾಟನ್ ವೈರಿಂಗ್ ಅಂತ, ಇದೊಂದು ಲಾಸ್ಟ್ ವೈರಿಂಗ್. ಸೊ ಬ್ಯಾಟನ್ ವೈರಿಂಗ್ ಸಿಸ್ಟಮಲ್ಲಿ 2 ಟೈಪ್ಸ್ ಇರುತ್ತೆ, CTS ಇರ್ಬೋದು ಅಥವಾ TRS ಅಂತಲೂ ಕರಿತೀವಿ. ಸೊ ಈ ಬ್ಯಾಟನ್ ವೈರಿಂಗ್ ಅಂದರೆ ಏನು ಅಂದರೆ, ದಿಸ್ ಟೈಪ್ ಆಫ್ ವೈರಿಂಗ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಹೌಸ್ ವೈರಿಂಗ್ ಆ್ಯಂಡ್ ಆಲ್ಸೋ ಕ್ವಾಟ್ ಚೀಪ್. ಸೊ ಇಲ್ಲಿ ನಿಮ್ಗೆ ಕಾಣ್ತಿದೆ ಅಲ್ವಾ ಡಯಾಗ್ರಾಮ. ಸೊ ಇದು ಬ್ಯಾಟನ್ ವೈರಿಂಗ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ವೈರಿಂಗ್ ಅಪಿಯರೆನ್ಸ್ ಯಾವ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ಇದು ಹೌಸ್ ವೈರಿಂಗು ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ವೈರ್ಸ್ ಯಾವ ಥರ ಇರುತ್ತೆ ಅಂದರೆ, ಕ್ಯಾಬ್ ಟೈರ್ ಶೀಟೆಡ್ ವೈರ್ ಅಂತಲೂ ಯೂಸ್ ಮಾಡ್ಬೋದು, ಅಥವಾ ಟಫ್ ರಬ್ಬರ್ ಶೀಟೆಡ್ ವೈರ್ ಈಸ್ ನಾರ್ಮಲಿ ಯೂಸ್ಡ್ ಆಸ್ ಅ ಕಂಡಕ್ಟರ್ ಫಾರ್ ದಿಸ್ ವೈರಿಂಗ್. ಈ ಒಂದು ಬ್ಯಾಟನ್ ಟೈಪ್ ವೈರಿಂಗ್ಗೆ ಯಾವ ಟೈಪ್ ವೈರ್ಸ್ ಯೂಸ್ ಮಾಡ್ತಾರೆ ಅಂದರೆ, CTS ವೈರ್ ಅಥವಾ TRS ವೈರ್ ಅಂತ ಈ ಒಂದು ಬ್ಯಾಟನ್ ಟೈಪ್ ವೈರ್ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಬ್ಯಾಟನ್ ವೈರಿಂಗ್. ಇದು ಓಲ್ಡ್ ವೈರಿಂಗ್ ಸಿಸ್ಟಮ್ ಅಂತ ಕರಿಬೋದು. ಈಗ ನಾನು ಎಸ್ಟರ್ಡೇ ಅಂದಿದ್ದ ಪ್ರಕಾರ ಕನ್ಸೀಲ್ಡ್ ವೈರಿಂಗ್ ಸಿಸ್ಟಮ್ ಅಂದರೆ ಕಾಂಡ್ಯೂಟ್ ವೈರಿಂಗ್ ಸಿಸ್ಟಮ್ ಅನ್ನೋದನ್ನು ಈಗಿನ ನವಡೇಸಲ್ಲಿ ಯೂಸ್ ಮಾಡ್ತಿದೆ. ಇಟ್ ಈಸ್ ಅ ಓಲ್ಡ್ ಸಿಸ್ಟಮ್. ಓಕೆ, ಬ್ಯಾಟನ್ ವೈರಿಂಗ್ ಇಸ್ ಅ ಓಲ್ಡ್ ಸಿಸ್ಟಮ್. ಇಲ್ಲಿ ನೋಡ್ಬೋದು ಅಡ್ವಾಂಟೇಜಸ್ ಆಫ್ ಬ್ಯಾಟನ್ ವೈರಿಂಗಲ್ಲಿ ಇಲ್ಲಿ ನೋಡ್ಬೋದು. ವೈರಿಂಗ್ ಇನ್ಸ್ಟಾಲೇಷನ್ ಸಿಂಪಲ್ ಆಗಿರುತ್ತೆ, ಈಸಿಯಾಗಿ ಇರುತ್ತೆ. ನೆಕ್ಸ್ಟ್ ಚೀಪ್ ಆ್ಯಸ್ ಕಂಪೇರ್ ಟು ಅದರ್ ಎಲೆಕ್ಟ್ರಿಕಲ್. ಸೊ ಬೇರೆ ವೈರಿಂಗ್ಸ್ಗೆ ಕಂಪೇರ್ ಮಾಡಿದರೆ ಈ ಬ್ಯಾಟನ್ ವೈರಿಂಗ್ ಅನ್ನೋದು ಚೀಪಾಗಿರುತ್ತೆ. ಪರ್ಹ್ಯಾಪ್ಸ್ ಇಸ್ ಗುಡ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಇರುತ್ತೆ ಅಂತ ಕಾಣೋದು ಒಂಥರ ಡಿಫ್ರೆಂಟಾಗೇ ಇರುತ್ತೆ. ರಿಪೇರಿಂಗ್ ಈಸಿ, ಯಾಕಂದರೆ ಮೇಲ್ಗಡೆನೇ ವೈರ್ ಕನೆಕ್ಟ್ ಮಾಡಿರೋದ್ರಿಂದ ನಮಗೆ ಯಾವ ವೈರ್ ಕಟ್ ಆಗಿದೆ ಅಂತ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಫಾಲ್ಟ್ ಐಡೆಂಟಿಫಿಕೇಷನ್ ಈಸಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸ್ಟ್ರಾಂಗ್ ಯಾಕೆ ಇರುತ್ತೆ ಅಂದರೆ, ಇಲ್ಲಿ ನಾವಲ್ಲಿ ವೈರಿಂಗ್ಸ್ ಏನು ಯೂಸ್ ಮಾಡ್ತೀವಲ್ಲ ಅಲ್ಲಿ ಅಪಿರೆನ್ಸ್ ಹೊರಗಿರುತ್ತೆ, ಅದರಿಂದ ಅಲ್ಲಿ ಕೇಬಲ್ ಕಂಡಕ್ಟರ್ ಅನ್ನೋದು ಭಾಳ ಸ್ಟ್ರಾಂಗ್ ಇರುತ್ತೆ. ಇಲ್ಲಿ ನೋಡ್ಬೋದು ಇನ್ನೊಂದು, ಕಸ್ಟಮೈಸೇಷನ್ ಕ್ಯಾನ್ ಬಿ ಈಸಿಲಿ ಡನ್ ಇನ್ ದಿಸ್ ವೈರಿಂಗ್ ಸಿಸ್ಟಮ್. ಲೆಸ್ ಚಾನ್ಸಸ್ ಆಫ್ ಲೀಕೇಜ್ ಕರೆಂಟ್ ಇನ್ ಬ್ಯಾಟನ್ ವೈರ್. ಬ್ಯಾಟನ್ ವೈರಿಂಗ್ ಸಿಸ್ಟಮಲ್ಲಿ ಲೀಕೇಜ್ ಅನ್ನೋದು ಭಾಳ ಲೆಸ್ ಆಗಿ ಇರುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ನೋಡಿದರೆ ಇಲ್ಲಿ ನೋಡ್ಬೋದು, ಹ್ಯುಮಿಡಿಟಿಗೆ, ಕೆಮಿಕಲ್ ಎಫೆಕ್ಟ್ಸ್ಗೆ ಅಥವಾ ಓಪನ್ ಔಟ್ಡೋರ್ ಏರಿಯಾಸ್ಗೆ ಈ ಒಂದು ಬ್ಯಾಟನ್ ಸಿಸ್ಟಮ್ ವೈರಿಂಗ್ ಸುಟೇಬಲ್ ಅಲ್ಲ. ರಿಸ್ಕ್ ಆಫ್ ಫೈರ್ ಇರುತ್ತೆ. ನಾಟ್ ಸೇಫ್ ಫಾರ್ ಎಕ್ಸ್ಟರ್ನಲ್ ವಿಯರ್ ಆ್ಯಂಡ್ ಟಿಯರ್ ಅಥವಾ ವೆದರ್ ಕಂಡೀಷನ್ಸ್ ಇರ್ಬೋದು. ಸೊ ಓಪನ್ ಆಗಿರೋದ್ರಿಂದ ಏನಾಗುತ್ತೆ, ವೈರ್ಸಲ್ಲಿ ಹೀಟ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಸ್ಟೀಮ್ ಆ್ಯಂಡ್ ಸ್ಮೋಕ್ ಅನ್ನೋದು ಎಫೆಕ್ಟ್ ಆಗುತ್ತೆ. ಸೊ ವೆದರ್ ಕಂಡೀಷನ್ಗೆ ಇದು ಸುಟೇಬಲ್ ಆಗಲ್ಲ. ಯಾವ ವೆದರ್ ಕಂಡೀಷನ್ ಅಂದರೆ ಹ್ಯುಮಿಡಿಟಿಗೆ ಆ ಥರ ಇದು ಸುಟೇಬಲ್ ಆಗಲ್ಲ. ನೋಡ್ಬೋದು ಹೆವಿ ವೈರ್ಸ್ ಕೆನಾಟ್ ಬಿ ಯೂಸ್ಡ್ ಇನ್ ಬ್ಯಾಟನ್ ವೈರಿಂಗ್ ಸಿಸ್ಟಮ್. ಈ ಒಂದು ಸಿಸ್ಟಮಲ್ಲಿ ಹೆವಿ ವೈರ್ಸ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಎಲ್ಲಿವರೆಗೆ ಈ ವೋಲ್ಟೇಜ್ ಎಲ್ಲಿವರೆಗೆ ಸುಟೇಬಲ್ ಅಂದರೆ 250 ವೋಲ್ಟೇಜ್ವರೆಗೆ ಈ ಒಂದು ಬ್ಯಾಟನ್ ವೈರಿಂಗ್ ಅನ್ನೋದನ್ನು ಯೂಸ್ ಮಾಡ್ಬೋದು. ನೀಡ್ ಮೋರ್ ಕೇಬಲ್ಸ್ ಆ್ಯಂಡ್ ವೈರ್ಸ್. ಓಕೆ, ಕೇಬಲ್ಸು ಮತ್ತು ವೈರ್ಸು ಭಾಳಷ್ಟು ಬೇಕಾಗುತ್ತೆ. ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಬ್ಯಾಟನ್ ವೈರಿಂಗ್ ಸಿಸ್ಟಮ್. ಇಟ್ ಈಸ್ ಅ ಓಲ್ಡೆಸ್ಟ್ ಸಿಸ್ಟಮ್. ಸೊ ಇಲ್ಲಿವರೆಗೆ ನಾವು ಡಿಫ್ರೆಂಟ್ ವೈರಿಂಗ್ ಸಿಸ್ಟಮ್ಸ್ ನೋಡಿದ್ವಿ. ಬಟ್ ಆ ಡಿಫ್ರೆಂಟ್ ವೈರಿಂಗ್ ಸಿಸ್ಟಮಲ್ಲಿ ಯಾವ ವೈರ್ಸ್ ಯೂಸ್ ಮಾಡ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಸ್ ಯೂಸ್ ಮಾಡ್ತಾರೆ. ಸೊ ಟೈಪ್ಸ್ ಆಫ್ ವೈರ್ ಯೂಸ್ಡ್ ಇನ್ ವೈರಿಂಗ್ಸ್. ಈ ಒಂದು ಟಾಪಿಕಲ್ಲಿ ಏನು ಬರುತ್ತೆ ಅಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಸ್ ಯಾವ್ಯಾವ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು VIR ಅಂತ ಇದೆ. ಫಸ್ಟ್ ವಾಲ್ಕನೈಸ್ಡ್ ಇಂಡಿಯನ್ ರಬ್ಬರ್ ಅಂತ ಕರೀತಾರೆ. ನೆಕ್ಸ್ಟ್ PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಸೊ ಈ ಥರ ಇಲ್ಲಿ ನೋಡ್ಬೋದು CTS, ಕ್ಯಾಬ್ ಟೈರ್ ಶೀಟೆಡ್, ಟಫ್ ರಬ್ಬರ್ ಶೀಟೆಡ್, ವೆದರ್ ಪ್ರೂಫ್ ವೈರ್, ಲೆಡ್ ಕವರ್ ವೈರ್, MICC ವೈರ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್. ವಾಲ್ಕನೈಸ್ಡ್ ರಬ್ಬರ್ ವೈರ್ ಅಂದರೆ ಇಲ್ಲಿದೆ ನೋಡಿ. ಸೊ ಈ ಥರ ಒಂದು ಒಳಗಡೆ ಕಂಡಕ್ಟರ್ನ ಈ ಒಂದು ವಾಲ್ಕನೈಸ್ಡ್ ರಬ್ಬರಿಂದ ಇನ್ಸುಲೇಟೆಡ್ ಮಾಡಿರ್ತಾರೆ. ನೋಡ್ಬೋದು ರಬ್ಬರ್ ಇನ್ಸುಲೇಟೆಡ್ ಕೇಬಲ್. ಸೊ ಇದನ್ನು ವಾಲ್ಕನೈಸ್ಡ್ ಇಂಡಿಯನ್ ರಬ್ಬರ್ ಅಂತ ಕರೀತಾರೆ. ನೆಕ್ಸ್ಟ್ ವೆದರ್ ಪ್ರೂಫ್ ವೈರ್ ಅಂದರೆ ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು ಇಟ್ ಮೇಡ್ ವಾಟರ್ ಪ್ರೂಫ್ ಬೈ ಡ್ರಾಪಿಂಗ್ ಇಂಟು ವಾಟರ್ ಪ್ರೂಫ್ ಕಾಂಪೌಂಡ್. ಇಟ್ ಈಸ್ ಯೂಸ್ಡ್ ಫಾರ್ ಸರ್ವಿಸ್ ಕನೆಕ್ಷನ್ಗೆ ಈ ಒಂದು ವೆದರ್ ಪ್ರೂಫ್ ವೈರ್ ಅನ್ನೋದನ್ನು ಯೂಸ್ ಮಾಡಿರ್ತಾರೆ. ಇಟ್ ಮೇಡ್ ವಾಟರ್ ಪ್ರೂಫ್ ಬೈ ಡ್ರೂಪಿಂಗ್ ಇಟ್ ಇಂಟು ವಾಟರ್ ಪ್ರೂಫ್ ಕಾಂಪೌಂಡ್ ಅಂತ ಇರುತ್ತೆ. ಅದರಲ್ಲಿ ಈ ಒಂದು ಡಿಪ್ ಮಾಡಿ ಈ ಥರ ಒಂದು ವೆದರ್ ಪ್ರೂಫ್ ವೈರ್ ಅನ್ನೋದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ದಿಸ್ ಇಸ್ ಅ ವೆದರ್ ಪ್ರೂಫ್ ವೈರ್. ಇದೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸರ್ವಿಸ್ ಕನೆಕ್ಷನ್ಗೆ ಇದು ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ಲೆಡ್ ಕವರ್ ವೈರ್, ನಾ ಹೇಳಿದ್ನಲ್ಲ ಎಷ್ಟರ ಲೆಡ್ ಶೀತ್ಡ್ ವೈರ್ ಅಂದರೆ ಯಾವ ಥರ ಇನ್ಸುಲೇಷನ್ ಇರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಇದು ಕಂಡಕ್ಟರ್, ಫಸ್ಟ್ ಒಳಗಡೆ ಕಂಡಕ್ಟರ್ ಇರುತ್ತೆ, ಅದ್ರ ಮೇಲೆ ಇನ್ಸುಲೇಷನ್ ಇರುತ್ತೆ, ಇನ್ಸುಲೇಷನ್ ಮೇಲೆ ಮತ್ತು ಫಿಲ್ಲರ್ ಇರುತ್ತೆ, ಫಿಲ್ಲರ್ ಮೇಲೆ ಮತ್ತು ಸರ್ವಿಂಗ್ ಅಂತ ಇರುತ್ತೆ, ಸರ್ವಿಂಗ್ ಆದಮೇಲೆ ಲೆಡ್ಡಿಂದ ಕವರ್ ಮಾಡಿರ್ತಾರೆ. ಸೊ ಇದು ಭಾಳಷ್ಟು ಚೆನ್ನಾಗಿ ಪ್ರೊಟೆಕ್ಷನ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಈ ಒಂದು ಲೆಡ್ ಕವರ್ಡ್ ವೈರ್ ಎಲ್ಲಿ ಯೂಸ್ ಮಾಡ್ತಾರೆ, ಮಾಯ್ಶ್ಚರ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಯೂಸ್ ಮಾಡ್ತಾರೆ. ಯಾಕಂದರೆ ಕಂಡಕ್ಟರ್ ಒಳಗಡೆ ಇರುತ್ತೆ. ಸೊ ಇದ್ರ ಮೇಲೆ ಭಾಳಷ್ಟು 1 2 3 4 ಪ್ರೊಟೆಕ್ಷನ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಅಷ್ಟು ಬೇಗ ಕಂಡಕ್ಟರ್ ಅನ್ನೋದು ಎಫೆಕ್ಟ್ ಆಗಲ್ಲ. ಅದ್ರ ಸಲುವಾಗಿ ಮಾಯ್ಶ್ಚರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಒಂದು ವೈರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೋಡ್ಬೋದು ನೋ ಎಫೆಕ್ಟ್ ಆಫ್ ಮಾಯ್ಶ್ಚರ್ ಆನ್ ಇಟ್, ಮಾಯ್ಶ್ಚರ್ ಅನ್ನೋದು ಇದ್ರ ಮೇಲೆ ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ವೇರ್ ದೆರ್ ಇಸ್ ಅ ಮಾಯ್ಶ್ಚರ್ ಎಲ್ಲಿ ಪ್ರೆಸೆನ್ಸ್ ಇರುತ್ತೋ ಅಲ್ಲಿ ಈ ಒಂದು ವೈರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಇಲ್ಲಿ ಕಂಡಕ್ಟರ್ ಅನ್ನೋದನ್ನು ಭಾಳಷ್ಟು ಪ್ರೊಟೆಕ್ಷನಲ್ಲಿಂದ ಮಾಡಿರ್ತಾರೆ. ಅದ್ರ ಸಲುವಾಗಿ ಮಾಯ್ಶ್ಚರ್ ಎಲ್ಲಿರುತ್ತೋ ಅಲ್ಲಿ ಈ ಒಂದು ಲೆಡ್ ಕವರ್ ವೈರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮಿನರಲ್ ಇನ್ಸುಲೇಟೆಡ್ MICC ವೈರ್ ಅಂತ ಹೇಳಿದೆ ನಾನು. MICC ವೈರ್ ಅಂದರೆ ನೋಡ್ಬೋದು, ದಿಸ್ ಇಸ್ MICC ವೈರ್ ಅಂತ ಕರೀತಾರೆ. ಮಿನರಲ್ ಇನ್ಸುಲೇಟೆಡ್ ಕಾಪರ್ ಕವರ್ಡ್ ಅಂತ ಕರೀತಾರೆ. ಸೊ ಇದು ಕಾಪರ್ ಕಂಡಕ್ಟರ್. ಓಕೆ, ಕಾಪರ್ ಮೇನ್ಲಿ ಕಾಪರಿಂದ ಕವರ್ ಮಾಡಿರ್ತಾರೆ, ಕಾಪರ್ ಕಂಡಕ್ಟರ್ ಇರುತ್ತೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇನ್ಸುಲೇಟಿಂಗ್ ಮಟೀರಿಯಲ್ ಮ್ಯಾಗ್ನೀಸಿಯಮ್ ಆಕ್ಸೈಡ್, ಇಲ್ಲಿ ಕಂಡಕ್ಟರ್ ಆದಮೇಲೆ ಮ್ಯಾಗ್ನೀಸಿಯಮ್ ಆಕ್ಸೈಡಿಂದ ಇನ್ಸುಲೇಟೆಡ್ ಮಾಡಿರ್ತಾರೆ. ಅದಾದಮೇಲೆ ಮೇಲ್ಗಡೆ ಮತ್ತೆ ಆ ಇನ್ಸುಲೇಟೆಡ್ ಮೇಲೆ ಕಾಪರ್ ಶೀತಿಂದ ಪ್ರೊಟೆಕ್ಷನ್ ಇರುತ್ತೆ. ಸೊ ಇದನ್ನು MICC ವೈರ್ ಅಂತ ಕರೀತಾರೆ. ಇದು ಟೆಂಪರೇಚರ್ ಎಫೆಕ್ಟ್ಗೆ ಭಾಳ ಲೆಸ್ ಇರುತ್ತೆ, ಟೆಂಪರೇಚರಿಂದ ಅಷ್ಟು ಏನು ಎಫೆಕ್ಟ್ ಆಗಲ್ಲ ವೈರ್, ಇದಕ್ಕಂದ್ರೆ ಕಾಪರ್ ಶೀತ್ ಈಸ್ ಪ್ರೊವೈಡೆಡ್. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ಮೈನ್ಸ್, ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ವೈರ್ ಮೈನ್ಸಲ್ಲಿ, ಫ್ಯಾಕ್ಟ್ರೀಸಲ್ಲಿ, ರಿಫೈನರಿ, ಫರ್ನೆಸ್, ಬಾಯ್ಲರ್, ರೋಲಿಂಗ್ ಮಿಲ್ಸ್ ಎಕ್ಸೆಟ್ರಾ ಈ ಒಂದು ಇದರಲ್ಲಿ ರಿಕ್ವೈರ್ಮೆಂಟ್ ಈ ಒಂದು ವೈರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಕೋಟಿಂಗ್ ಆಫ್ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಈಸ್ ಪ್ರೊವೈಡೆಡ್, ಮ್ಯಾಗ್ನೀಸಿಯಮ್ ಆಕ್ಸೈಡಿಂದ ಈ ಒಂದು ಕೋಟಿಂಗ್ ಅನ್ನೋದನ್ನು ಮೇಲೆ ಪ್ರೊವೈಡ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ MICC ವೈರ್. PVC ವೈರ್, ಸೊ ನಾವು ನಾರ್ಮಲ್ ಆಗಿ ನೋಡ್ತೀವಲ್ಲ ಪಾಲಿವಿನೈಲ್ ಕ್ಲೋರೈಡ್ ವೈರ್. ಸೊ ಇದು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ಒನ್ ಕಂಡಕ್ಟರ್, ಡಿಫ್ರೆಂಟ್ ಸ್ಟ್ಯಾಂಡ್ಸು ಇದ್ದಾವೆ. ಸೊ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಈ ಒಂದು ವೈರಲ್ಲಿ ಜಾಸ್ತಿ ಇರುತ್ತೆ, ಮೆಕ್ಯಾನಿಕಲ್ ಸ್ಟ್ರೆಂತ್ ಇರುತ್ತೆ, ಲೈಫ್ ಇಸ್ ಲಾಂಗ್. ನೋಡ್ಬೋದು ಇದು ನಾರ್ಮಲ್ ಆಗಿ ಯೂಸ್ ಮಾಡೋ ವೈರ್ಸ್ ಇವು. ಪ್ರೊಟೆಕ್ಟ್ ಅಗೇನೆಸ್ಟ್ ಫ್ಲೇಮ್, ಪ್ರೊಟೆಕ್ಟ್ ಅಗೇನೆಸ್ಟ್ ಆಯಿಲ್, ಆಲ್ಕಹಾಲ್. PVC ವೈರ್ ಈಸ್ ವೈಡ್ಲಿ ಯೂಸ್. ನಾನು ಹೇಳಿದ್ನಲ್ಲ PVC ವೈರ್ ಅನ್ನೋದು ಭಾಳಷ್ಟು ವೈಡ್ಲಿ ಯೂಸ್ ಮಾಡ್ತಾರೆ, ಬಟ್ ಇಂಡಸ್ಟ್ರಿಯಲಲ್ಲಿ ಡಿಫ್ರೆಂಟ್ ವೈರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಂಪ್ಯಾರಿಸನ್ ಬಿಟ್ವೀನ್ ಡಿಫ್ರೆಂಟ್ ವೈರಿಂಗ್ ಸಿಸ್ಟಮ್ ಕಂಪ್ಯಾರಿಸನ್, ಕ್ಲಿಟ್ಟಿಗೆ, ಕೇಸಿಂಗ್ ಕ್ಯಾಪಿಂಗ್ಗೆ, ಬ್ಯಾಟನ್ ವೈರಿಂಗ್ ಸಿಸ್ಟಮ್ಗೆ, ಕಾಂಡ್ಯೂಟ್ ವೈರಿಂಗ್ ಸಿಸ್ಟಮ್ಗೆ ಏನೇನು ಪರ್ಟಿಕ್ಯುಲರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಲೈಫ್, ಕ್ಲಿಟ್ ವೈರಿಂಗ್ದು ಶಾರ್ಟ್ ಲೈಫ್ ಇರುತ್ತೆ, ಕೇಸಿಂಗ್ ಕ್ಯಾಪಿಂಗ್ದು ಫೇರ್ಲಿ ಲಾಂಗ್ ಇರುತ್ತೆ, ಬ್ಯಾಟನ್ ವೈರಿಂಗು ಲಾಂಗ್ ಇರುತ್ತೆ, ಕಾಂಡ್ಯೂಟ್ ವೈರಿಂಗ್ ವೆರಿ ಲಾಂಗ್. ಸೊ ಇಲ್ಲಿ ಡಿಫ್ರೆಂಟ್ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಹೆಂಗಿರುತ್ತೆ, ಕ್ಲಿಟ್ ವೈರಿಂಗ್ದು, ಕೇಸಿಂಗ್ ಕ್ಯಾಪಿಂಗ್ದು ಮೀಡಿಯಮ್ ಇರುತ್ತೆ, ಕ್ಲಿಟ್ ವೈರಿಂಗ್ದು ಸ್ವಲ್ಪ ಲೋ ಇರುತ್ತೆ, ಕಾಂಡ್ಯೂಟ್ ವೈರಿಂಗ್ ಹೈಯೆಸ್ಟ್ ಇರುತ್ತೆ. ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಕ್ಲಿಟ್ ವೈರಿಂಗಲ್ಲಿ ಇರಲ್ಲ, ಕೇಸಿಂಗ್ ಕ್ಯಾಪಿಂಗಲ್ಲಿ ಫೇರ್ ಆಗಿರುತ್ತೆ, ಬ್ಯಾಟನ್ನಲ್ಲಿನೂ ಪ್ರೊಟೆಕ್ಷನ್ ಅನ್ನೋದು ಇರಲ್ಲ, ಕಾಂಡ್ಯೂಟ್ ವೈರಿಂಗು ಪ್ರೊಟೆಕ್ಷನ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯಾರಿಸನ್ ಬಿಟ್ವೀನ್ ದ ವೈರಿಂಗ್ ಸಿಸ್ಟಮ್ ಯಾವ ಥರ ಇದೆ ಅಂತ ಇದೆ. ಇನ್ಸ್ಟಾಲೇಷನ್ ನೋಡೋದಿದ್ರೆ ಕ್ಲಿಟ್ ವೈರಿಂಗ್ ಈಸಿ ಇರುತ್ತೆ, ಕೇಸಿಂಗ್ ಕ್ಯಾಪಿಂಗ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಬ್ಯಾಟನ್ ವೈರಿಂಗ್ ಈಸಿ, ಕಾಂಡ್ಯೂಟ್ ವೈರಿಂಗು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಇದಕ್ಕೆ ಪ್ರೊಟೆಕ್ಷನ್ಗೆ ಕಂಪೇರ್ ಮಾಡಿದರೆ ಕಾಂಡ್ಯೂಟ್ ವೈರಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದ ಕಂಪ್ಯಾರಿಸನ್ ಆಫ್ ಡಿಫ್ರೆಂಟ್ ವೈರಿಂಗ್ ಸಿಸ್ಟಮ್ಸ್. ಸೊ ನೆಕ್ಸ್ಟ್ ವೈರಿಂಗ್ ಫಾರ್ ಡೊಮೆಸ್ಟಿಕ್, ಹೋಮ್ ಆ್ಯಂಡ್ ಇಂಡಸ್ಟ್ರಿಗೆ ಯಾವ ಥರ ಇರುತ್ತೆ, ಕಂಡೀಷನ್ಸ್ ಏನೇನು. ಸೊ ನೋಡ್ಬೋದು ಕಂಡೀಷನ್ ಫಾರ್ ಡೊಮೆಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್. ಸೊ ಹೈಟ್ ಹೆಂಗಿರಬೇಕು, ಯಾವ ಥರ ಅಂತ ಕಂಡೀಷನ್ಸ್ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಸ್ವಿಚ್ ಬೋರ್ಡ್ ಮಸ್ಟ್ ಬಿ 1.3 ಮೀಟರ್ ಟು 1.75 ಮೀಟರ್ ಫ್ರಮ್ ಫ್ಲೋರ್ ಲೆವೆಲಿಂದ ಸ್ವಿಚ್ ಬೋರ್ಡ್ ಅನ್ನೋದು ಎಷ್ಟು ಮೀಟರ್ ಇರಬೇಕು ಅಂದರೆ 1.3 ಮೀಟರಿಂದ 1.75 ಮೀಟರ್ವರೆಗೆ ನಾವು ಫ್ಲೋರಿಂದ ಸ್ವಿಚ್ ಬೋರ್ಡ್ ಹೈಟ್ ಕನೆಕ್ಟ್ ಮಾಡಬೇಕು. ಹೈಟ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಬೋರ್ಡ್, ಓಕೆ, ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಇರುತ್ತಲ್ವ ಅಲ್ಲಿ ಹೈಟ್ ಅನ್ನೋದು ಫ್ಲೋರಿಂದ ಎಷ್ಟಿರಬೇಕಂದ್ರೆ 1.5 ಮೀಟರಿಂದ 1.75 ಮೀಟರ್ವರೆಗೆ ನಾವು ಹೈಟ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ದ ಬಾಟಮ್ ಆಫ್ ಸೀಲಿಂಗ್ ಫ್ಯಾನ್ ಶುಡ್ ಬಿ ಹ್ಯಾವ್ ಮಿನಿಮಮ್ ಕ್ಲಿಯರೆನ್ಸ್ ಆಫ್ 2.75 ಮೀಟರಷ್ಟು ಸೀಲಿಂಗ್ ಫ್ಯಾನ್ ಇರುತ್ತಲ್ವ ಅದು ಕ್ಲಿಯರೆನ್ಸ್ ಈ ಥರ ಇರಬೇಕು. ಆಲ್ ಲ್ಯಾಂಪ್ ಶುಡ್ ಬಿ ಫಿಲ್ಡ್ ವಿತ್ ಅ ಮಿನಿಮಮ್ ಕ್ಲಿಯರೆನ್ಸ್ ಆಫ್ 2.75 ಮೀಟರ್ ಎಬವ್ ಫ್ಲೋರ್ ಲೆವೆಲ್ಗೆ ಕಂಪೇರ್ ಮಾಡಿದರೆ ಲ್ಯಾಂಪ್ ಎಲ್ಲ ಹೆಂಗಿರ್ಬೇಕಂದ್ರೆ 2.75 ಮೀಟರಷ್ಟು
ಡಿಫ್ರೆನ್ಸ್ ಇರಬೇಕು. ಲೋಡ್ ಶುಡ್ ಬಿ ಈಕ್ವಲಿ ಶೇರ್ಡ್. ಸೊ ಲೋಡ್ ಅನ್ನೋದು ಈಕ್ವಲಿ ಶೇರ್ ಆಗಬೇಕು. ಇನ್ ಎನಿ ಬಿಲ್ಡಿಂಗ್ ಲೈಟ್ ವೈರಿಂಗ್ ಆ್ಯಂಡ್ ಪವರ್ ವೈರಿಂಗ್ ಶುಡ್ ಬಿ ಕೆಪ್ಟ್ ಸಪ್ರೇಟ್ಲಿ. ನಾವು ನೋಡ್ಬೋದು ಲೈಟಿಂಗ್ಗೆ ಮತ್ತು ಪವರಿಂಗ್ಗೆ ಸಪ್ರೇಟಾಗಿ ಕನೆಕ್ಟ್ ಮಾಡಿರ್ತಾರೆ. ಲೈಕ್ ಇದಕ್ಕಂದರೆ ಇದರಲ್ಲಿ ಲೈಟಿಂಗ್ ವೈರಿಂಗ್ ಸಿಸ್ಟಮ್ಗೆ 5 ಆಮ್ಸ್ ಅಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ಕಂಪೇರ್ ಮಾಡಿದರೆ ಪವರ್ ವೈರಿಂಗ್ಸ್ ಅಂದರೆ ಹೀಟರ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು. ಸೊ ಇವು ಜಸ್ಟ್ ಪವರ್ ರೇಟಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ಅದ್ರ ಸಲುವಾಗಿ ಲೈಟಿಂಗ್ಗೆ ಮತ್ತು ಪವರ್ ವೈರಿಂಗ್ಗೆ ಸಪ್ರೇಟಾಗಿ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಪವರ್ ಪರ್ ಸರ್ಕ್ಯೂಟ್ ಮೇ ಟೇಕ್ ಇಟ್ ಹ್ಯಾಸ್ 800 ವ್ಯಾಟ್ಸ್ ಆರ್ 1000 ವ್ಯಾಟ್ಸ್. ಸೊ ನಮಗೆ ಟೋಟಲ್ ಲೋಡು ಒಂದು ಮನೆಗೆ ಬಂದುಬಿಟ್ಟು 800 ವ್ಯಾಟ್ಸ್ ಅಥವಾ 1000 ವ್ಯಾಟ್ಸ್ ಒಳಗಡೆ ಇರಬೇಕು. ಇದಕ್ಕಿಂತ ಜಾಸ್ತಿ ಆದರೆ ಇದು ಆಗೋಲ್ಲ. ಇದಕ್ಕಿಂತ ಜಾಸ್ತಿ ಇರಬೇಡ. ಇಟ್ ಇಸ್ ಅ ಕಂಡೀಷನ್. ಏನೋ ಕಂಡೀಷನ್ಸ್ ನೋಡಿದರೆ ಇಲ್ಲಿ ವೆದರ್ ಪ್ರೂಫ್ ವೈರ್ ಫಾರ್ ಸರ್ವಿಸ್ ಕನೆಕ್ಷನ್ ವಿತ್ ಸಫಿಷಿಯಂಟ್ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಇರಬೇಕು. ಎವ್ರಿ ಲೈನ್ ಆರ್ ಫೇಸ್ ಶುಡ್ ಬಿ ಪ್ರೊಟೆಕ್ಟೆಡ್ ಬೈ ಸುಟೇಬಲ್ ರೇಟಿಂಗ್ಸ್ ಇಂದ ಲೈನ್ ಅಥವಾ ಫೇಸ್ ವೈರ್ ಅನ್ನೋದನ್ನು ಕನೆಕ್ಟ್ ಮಾಡೋದಿರುತ್ತೆ. ಸುಟೇಬಲ್ ರೇಟಿಂಗ್ ಫ್ಯೂಸಿಂದ ಪ್ರೊಟೆಕ್ಷನ್ ಮಾಡೋದಿರುತ್ತೆ. ನೆಕ್ಸ್ಟ್ ಈಚ್ ಲೋಡ್ ಪಾಯಿಂಟ್ ಆ್ಯಂಡ್ ಅಪ್ಲೈನ್ಸಸ್ ಶುಡ್ ಬಿ ಆ್ಯನ್ ಇಂಡಿಪೆಂಡೆಂಟ್ ಕಂಟ್ರೋಲ್ ಸ್ವಿಚಸ್. ಸೊ ಯಾವುದೇ ಅಪ್ಲೈನ್ಸಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಇಂಡಿಪೆಂಡೆಂಟ್ ಸ್ವಿಚ್ ಅನ್ನೋದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೋದು ಆಲ್ ಕಂಡಕ್ಟರ್ ಆರ್ ವೈರ್ ಶುಡ್ ಬಿ ಸೇಜ್ ಇನ್ ಆಲ್ ಟೈಪ್ಸ್ ಆಫ್ ವೋಲ್ಟೇಜ್ ರೇಟಿಂಗ್ ವಿತ್ ಪ್ರಾಪರ್ ಇನ್ಸುಲೇಷನ್ ಇರಬೇಕಾಗುತ್ತೆ. ಇನ್ ಎನಿ ಲೈಟ್ ಆರ್ ಫ್ಯಾನ್ ಆ್ಯಂಡ್ ದ ನಂಬರ್ ಆಫ್ ಲೋಡ್ ಪಾಯಿಂಟ್ಸ್ ಕನೆಕ್ಟೆಡ್ ಇನ್ ಒನ್ ಸಬ್ ಸರ್ಕ್ಯೂಟ್ ಶುಡ್ ಬಿ ಲೆಸ್ ದೆನ್ 10. ಸೊ ನಾವು ಸ್ವಿಚ್ ಬೋರ್ಡಲ್ಲಿ ಏನು ಪಾಯಿಂಟ್ಸ್ ಕನೆಕ್ಟ್ ಮಾಡ್ತೀವಲ್ಲ ಲೋಡ್ ಪಾಯಿಂಟ್ಸ್ ಲೆಸ್ ದೆನ್ 10 ಇರಬೇಕು. ಇದಕ್ಕಿಂತ ಮೂರು ಕನೆಕ್ಟ್ ಮಾಡೋದಂಗಿಲ್ಲ. ಇನ್ ಬಾತ್ರೂಮ್ಸ್ ದ 3 ಪಿನ್ ಸಾಕೆಟ್ ಶುಡ್ ಬಿ ಎಟ್ ಅ ಹೈಟ್ ಆಫ್ ನಾಟ್ ಲೆಸ್ ದೆನ್ 1.5 ಮೀಟರ್ಕಿನ್ನ ಈ ಒಂದು 3 ಪಿನ್ ಸಾಕೆಟ್ ಅನ್ನೋದನ್ನು ಕನೆಕ್ಟ್ ಮಾಡಲಿಕ್ಕೆ ಇಲ್ಲ. ಸೊ ದೀಸ್ ಆರ್ ದ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್. ಈ ಒಂದು ರೂಲ್ಸು ಮತ್ತು ಕಂಡೀಷನ್ ಓಕೆ. ಅದಕ್ಕಿಂತ ಡೊಮೆಸ್ಟಿಕ್ ಮತ್ತು ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್ ಪರ್ಪಸ್ಗೆ ಈ ಒಂದು ರೂಲ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು. ಟುಡೇ ಈ ಒಂದು ಸೆಷನಲ್ಲಿ ವೈರಿಂಗ್ ಸಿಸ್ಟಮು ಟೈಪ್ಸ್ ಆಫ್ ವೈರ್ ಅಂತ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂ ಟಾಪಿಕ್ಕಿಂದ ನೋಡೋಣ. ಥ್ಯಾಂಕ್ ಯು.